ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನಿವತ್ತು ನಿಶಾ ಪೌಡರ್ನ ಹೇಗೆ ಕಲಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಬರೀ ನೀರಲ್ಲೂ ಕೂಡ ಕಲಿಸ್ಬೋದು, ಆದರೆ ನಾನಿಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ನಿಂದ ಕಲಿಸೋದ್ರಿಂದ ಏನೆಲ್ಲ ಎಫೆಕ್ಟ್ಸ್ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಸೇರಿಸ್ಕೊಳ್ಬೋದು. ನಾನು ಹೇಳಿರೋದ್ರ ಪ್ರಮಾಣ ನೀವು ಜಾಸ್ತಿ ಬೇಕಿದ್ರೂ ಮಾಡ್ಕೊಳ್ಬೋದು ಇಂಗ್ರೀಡಿಯೆಂಟ್ಸ್ನೂ ಕೂಡ. ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 15 ರುಪೀಸ್ದು ಒಂದು ಪ್ಯಾಕೆಟ್ನ ಕಲಿಸ್ತಾ ಇರೋದ್ರಿಂದ ಒಂದು ಅರ್ಧ ಗ್ಲಾಸ್ ನೀರು ಸಾಕಾಗುತ್ತೆ. ಹಾಗೆ ನಾನಿಲ್ಲಿ ಒಂದು 5 ಲವಂಗನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಲವಂಗನ ಯಾಕೆ ಯೂಸ್ ಮಾಡಬೇಕು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಲವಂಗದ್ರ ಜೊತೆಗೆ ನಾನಿಲ್ಲಿ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು ಮೆಂತ್ಯದ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕೂದಲಿಗೆ ತುಂಬಾ ಒಳ್ಳೆಯದು. ಸೊ ಮೆಂತ್ಯ ಕಾಳಿನ ಬಗ್ಗೆಯೂ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಟೀ ಪೌಡರ್ ಇದೆಯೋ ಅದನ್ನು ಸೇರಿಸ್ಕೊಳ್ಬೋದು. ಅದು ಮಸಾಲೆ ಟೀ ಪೌಡರ್ ಆಗಿರ್ಬೋದು ಅಥವಾ ನಾರ್ಮಲ್ ಟೀ ಪೌಡರ್ ಆಗಿರ್ಬೋದು, ಯಾವುದನ್ನಾದರೂ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಟೀ ಪೌಡರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಕೂಡ ಸೇರಿಸ್ಕೊಳ್ಬೋದು. ರೋಸ್ಮೆರಿ ಲೀವ್ಸ್ನ ಸೇರಿಸ್ಕೊಳ್ಬೋದು, ದಾಸವಾಳದ ಹೂವನ್ನು ಕೂಡ ಸೇರಿಸ್ಕೊಳ್ಬೋದು. ಇದನ್ನೆಲ್ಲ ಸೇರಿಸ್ದೇನೂ ಕಲಿಸ್ಬೋದು. ಸೇರಿಸಿ ಕಲಿಸೋದ್ರಿಂದ ಏನೆಲ್ಲ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಈಗ ಡಿಕಾಕ್ಷನ್ನು ನಾವು ಸ್ಲೋ ಆಗಿ ಇಟ್ಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಡೋದು ಬೇಡ, ನಿಧಾನವಾಗಿ ಇದು ಕುದಿಲಿ. ನಾವಿಲ್ಲಿ ಲವಂಗನ ಬಳಸಿದ್ದೀವಿ. ಲವಂಗನ ಬಳಸೋದ್ರಿಂದ ಕೂದಲು ಬೆಳೆಯೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಕೂದಲು ಉದುರೋದನ್ನು ಕೂಡ ಕಡಿಮೆ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಕೆ ಮತ್ತು ಬೀಟಾ ಕೆರೋಟಿನ್ ಹೇರಳವಾಗಿರೋದ್ರಿಂದ ಕೂದಲಿನ ಬುಡಕ್ಕೆ ಒಳ್ಳೆ ಪೋಷಣೆಯನ್ನು ನೀಡುತ್ತೆ. ಹಾಗೆ ಇದು ಕೂದಲು ವೇಗವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಜೊತೆಗೆ ನಾವಿಲ್ಲಿ ಮೆಂತ್ಯ ಕಾಳನ್ನು ಕೂಡ ಬಳಸ್ಕೊಂಡಿದ್ದೀವಿ. ಮೆಂತ್ಯ ಕಾಳು ಕೂಡ ಹೇರಳವಾದ ಕಬ್ಬಿಣಾಂಶ ಹಾಗೂ ಆರೋಗ್ಯಕರವಾದ ಕೊಬ್ಬು ಮತ್ತು ಪ್ರೋಟೀನನ್ನು ಹೊಂದಿರೋದರಿಂದ ಇದು ಕೂಡ ಕೂದಲು ಬೆಳವಣಿಗೆಗೆ ಸಾಕಷ್ಟು ಪೋಷಣೆಯನ್ನು ನೀಡುತ್ತೆ. ಹಾಗೆ ಟೀ ಪೌಡರ್ ಕೂಡ ಅಷ್ಟೇ, ಕೂದಲಿಗೆ ತುಂಬಾ ಒಳ್ಳೆಯದು. ನೀವು ಯಾವುದೇ ಹೇರ್ ಕಲರ್ಸ್ನ ಯೂಸ್ ಮಾಡಿದ್ರೂ ಕೂಡ ನಿಮ್ಮ ಕೂದಲು ಫ್ರೀಸಿಯಾಗಿ ರಫ್ ಆಗಿ ಕಾಣಿಸುತ್ತೆ. ಆದರೆ ನೀವು ಡಿಕಾಕ್ಷನ್ ಹಾಕಿ ನೀವು ಹೇರ್ ಕಲರ್ನ ಕಲಿಸೋದ್ರಿಂದ ರಫ್ ಆಗಿ ಕಾಣಿಸೋದಿಲ್ಲ, ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಆಗುತ್ತೆ. ನಾನು ಇಲ್ಲಿ ಸೇರಿಸಿರೋ ಲವಂಗ ಮತ್ತು ಮೆಂತ್ಯ ಕಾಳನ್ನು ನೀವು ಸ್ಕಿಪ್ ಮಾಡ್ಬೋದು, ಬಟ್ ಸೇರಿಸೋದ್ರಿಂದ ಏನೆಲ್ಲ ಎಫೆಕ್ಟ್ಸ್ ಇದೆ ಅಂತ ಹೇಳಿದ್ದೀನಿ. ಇದನ್ನು ನೀವು ಬೇರೆ ಬೇರೆ ಸೀರಮ್ಗಳನ್ನು ಯೂಸ್ ಮಾಡ್ಬೋದು ಕೂದಲಿಗೆ, ಬಟ್ ಅದನ್ನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ನಮಗೆ ಅನ್ನೋರು ಈ ಥರ ನೀವು ಡಿಕಾಕ್ಷನಲ್ಲಿ ಕೂಡ ಮಿಕ್ಸ್ ಮಾಡಿಕೊಂಡು ಬಳಸೋದ್ರಿಂದ ಕೂದಲಿಗೆ ಒಳ್ಳೆ ಎಫೆಕ್ಟನ್ನು ನೀಡುತ್ತೆ ಅಂತ ಹೇಳ್ಬೋದು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋ ಹಂತದಲ್ಲಿ ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ನೋಡಿ, ನೆನ್ಪಿಟ್ಕೊಳ್ಳಿ, ಗ್ಯಾಸ್ ಫ್ಲೇಮ್ನ ಸ್ಲೋ ಆಗಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಅಂದರೆ ಡಿಕಾಕ್ಷನ್ನು ಚೆನ್ನಾಗಿ ರೆಡಿ ಆಗುತ್ತೆ. ಟೀ ಪೌಡರ್ಲಿರುವಂತಹ ಅಂಶ ಎಲ್ಲ ನೀರಲ್ಲಿ ಸೇರ್ಕೊಳ್ಳುತ್ತೆ. ಹಾಗಾಗಿ ನೋಡಿ, ಇವಾಗ ಡಿಕಾಕ್ಷನ್ ರೆಡಿ ಆಗಿದೆ. ನಾನು ಗ್ಯಾಸ್ ಫ್ಲೇಮ್ನ ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹೀಗೆ ನೀವು ಡಿಕಾಕ್ಷನ್ನ ಬಳಸಿ ಹೇರ್ ಕಲರ್ಸ್ನ ಕಲಿಸೋದ್ರಿಂದ ನಾನು ಹೇಳ್ದಾಗೆ ಕೂದಲು ಫ್ರೀಸಿ ಆಗೋದಿಲ್ಲ, ತುಂಬ ರಫ್ ಆಗೋದಿಲ್ಲ, ವರ್ಟ್ ಆಗೋದಿಲ್ಲ, ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ. ಬೇಕಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಈ ಡಿಕಾಕ್ಷನ್ನು ಪೂರ್ತಿಯಾಗಿ ತಣ್ಣಗಾಗಿದೆ. ನಾವು ತಣ್ಣಗಾದ ಮೇಲೆ ಬಳಸ್ಬೋದು ಅಥವಾ ಬಿಸಿ ಇದ್ದಾಗಲೂ ಕೂಡ ಬಳಸ್ಕೋಬೋದು. ನಾನಿಲ್ಲಿ ತಣ್ಣಗಾದ ಮೇಲೆ ಬಳಸ್ಕೊಳ್ತಾ ಇದ್ದೀನಿ. ಒಂದು ಲೋಟಕ್ಕೆ ನಾನಿಲ್ಲಿ ಶೋಧಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಕೂಡ ಶೋಧಿಸ್ಕೊಂಡು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ನಾನಿಲ್ಲಿ ವಿಡಿಯೋಗೋಸ್ಕರ ಲೋಟಕ್ಕೆ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಡಿಕಾಕ್ಷನ್ ರೆಡಿಯಾಗಿದೆ. ಈಗ ನಾನು ನಿಶಾ ಪೌಡರ್ನ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ನಾನು 15 ರುಪೀಸ್ದು ಒಂದು ನಿಶಾ ಪೌಡರ್ನ ತೊಗೊಂಡಿದ್ದೀನಿ. ಇದು 100% ನ್ಯಾಚುರಲ್ ಬ್ಲ್ಯಾಕ್ ಅಂತ ಇದೆ. ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನಾನಿಲ್ಲಿ ಬ್ಲ್ಯಾಕ್ ಕಲರ್ನ ತೊಗೊಂಡಿದ್ದೀನಿ. ಇದು ಹರ್ಬಲ್ ಕೇರ್ ಅಂತ ಇದೆ, ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ತುಂಬ ಕಲರ್ಸ್ ಇದೆ, ಬೇರೆ ಬೇರೆ ಕಲರ್ ಕೂಡ ಇದೆ, ನೀವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಬ್ಲ್ಯಾಕನ್ನು ತೊಗೊಂಡಿದ್ದೀನಿ. ಇದು 15 ರುಪೀಸ್ದು ಒಂದು ಪ್ಯಾಕೆಟ್ ಆಗಿದೆ. ಇದನ್ನು ನಾನಿಲ್ಲಿ ಕಲಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ನೀವು ಇದಕ್ಕೆ ಬಳಸುವಂಥ ಬೌಲು ಮತ್ತೆ ಯಾವುದಕ್ಕೂ ಯೂಸ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ, ಯೂಸ್ ಮಾಡಬೇಡಿ. ಅಂಥ ಬೌಲನ್ನು ತೊಗೊಳ್ಳಿ. ನಾನಿಲ್ಲಿ ಪ್ಲಾಸ್ಟಿಕ್ ಬೌಲನ್ನೇ ತೊಗೊಂಡಿದ್ದೀನಿ. ಸೊ ಇದನ್ನು ನೆಕ್ಸ್ಟು ನಾನು ಯಾವುದಕ್ಕೂ ಯೂಸ್ ಮಾಡೋಲ್ಲ, ಹೇರ್ ಕಲರ್ಸ್ನ ಕಲಿಸೋದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ನೋಡಿ, ನಾನೀಗ ನಿಶಾ ಪೌಡರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋದು 15 ರುಪೀಸ್ದು ಒಂದು ಸ್ಮಾಲ್ ಪ್ಯಾಕೆಟ್ ಅಷ್ಟೇ. ನೀವು ಜಾಸ್ತಿ ಬೇಕಿದ್ರೂ ತೊಗೊಳ್ಬೋದು, ಬೇರೆ ಕಲರ್ಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದಕ್ಕೂ ಕೂಡ ಈ ಡಿಕಾಕ್ಷನ್ನೇ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ನಾರ್ಮಲ್ ವಾಟ್ರಲ್ಲೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಬಟ್ ಇದನ್ನು ಮಿಕ್ಸ್ ಮಾಡೋದ್ರಿಂದ ಹೇರು ಫ್ರೀಸಿ ಆಗೋದಿಲ್ಲ, ರಫ್ ಆಗೋದಿಲ್ಲ.
ನೋಡಿ ಈ ಥರ ಬ್ರಷನ್ನು ಕೂಡ ನೀವು ಯೂಸ್ ಮಾಡಿ ಹೇರ್ ಕಲರ್ನ ಕಲಿಸ್ಬೋದು. ಇಲ್ಲಾಂದರೆ ನೀವು ಈ ಥರ ಪ್ಲಾಸ್ಟಿಕ್ ಸ್ಪೂನನ್ನು ಕೂಡ ಬಳಸ್ಕೊಳ್ಬೋದು. ಯಾವುದೂ ಇಲ್ಲ ನಮ್ಮ ಮನೇಲಿ ಅಂದರೆ ಸ್ಟೀಲ್ ಸ್ಪೂನನ್ನೇ ಬಳಸ್ಕೊಳ್ಬೋದು. ಬಟ್ ಇದಕ್ಕೆ ಬಳಸಿರೋದನ್ನು ಮತ್ತೆ ಯಾವುದಕ್ಕೂ ಬಳಸೋ ಅವಶ್ಯಕತೆ ಬೇಡ, ಯಾಕೆಂದರೆ ಇದರಲ್ಲಿ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಊಟ ತಿನ್ನೋದಕ್ಕೆ ಬಳಸ್ಕೊಳ್ಬೇಡಿ. ನೋಡಿ ಸ್ವಲ್ಪನೇ ಡಿಕಾಕ್ಷನ್ ಹಾಕ್ಕೊಳ್ತಾ ನಾನು ನಿಧಾನವಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸರಿಗೆ ಡಿಕಾಕ್ಷನ್ನ ಪೂರ್ತಿ ಹಾಕೋದ್ರಿಂದ ತುಂಬ ನೀರಾದರೆ ಕೂದಲಿಗೆ ಹಚ್ಚೋದಕ್ಕೆ ಸರಿಯಾಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಳಿ. ಇದು ಹುಡಿ ಆರುತ್ತೆ ಮೇಲೆ ಮುಖಕ್ಕೆ, ಸೊ ಅದು ಹಾರದೇ ಇರೋ ಹಾಗೆ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಸ್ವಲ್ಪ ಗಂಟಿದೆ ಅಂತ ಅನಿಸುತ್ತೆ, ಬಟ್ ಅದು ಕಲಿಸಿದ ಮೇಲೆ ಗಂಟಿರೋದಿಲ್ಲ, ಗಂಟಾಗೋದಿಲ್ಲ. ಇದು ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕಾಗತ್ತೆ. ಈ ಹೇರ್ ಕಲರ್ನ ಯೂಸ್ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನೂ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ. ನಾನು ಇನ್ನೂ ಸ್ವಲ್ಪ ಡಿಕಾಕ್ಷನ್ನ ಸೇರಿಸ್ಕೊಂಡು ಕಲಿಸ್ಕೊಂಡು ಹಚ್ಕೊಳ್ತಾ ಇದ್ದೀನಿ. ನೀವು ನಾರ್ಮಲಾಗಿ ನಿಶಾ ಪೌಡರ್ ಯೂಸ್ ಮಾಡೋರಾಗಿದ್ದರೆ ನಾರ್ಮಲಾಗಿ ಯೂಸ್ ಮಾಡಿ ನಿಮಗೆ ಹೇಗೆ ರಿಸಲ್ಟ್ ಇತ್ತು, ಡಿಕಾಕ್ಷನ್ನ ಯೂಸ್ ಮಾಡಿದ್ಮೇಲೆ ಹೇಗೆ ರಿಸಲ್ಟ್ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನಿದನ್ನು ಯೂಸ್ ಮಾಡಿದ್ಮೇಲೆ ನಿಮಗೆ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಹೀಗೆಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಹೇರ್ ಕಲರು ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ. ಇದನ್ನು ನಾವು ಒಂದು 10 ನಿಮಿಷ ಬಿಟ್ಟು ನಾವು ಬಳಸ್ಕೊಳ್ಬೇಕಾಗುತ್ತೆ. ಹಾಗೆ ಕೂಡ ಬಳಸ್ಬೋದು, ಒಂದು 10 ನಿಮಿಷ ಬಿಟ್ಟರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದನ್ನು ಕೈಗೆಲ್ಲೂ ತಾಗದೇ ಇರೋ ಹಾಗೆ ನಿಧಾನಕ್ಕೆ ಕಲಿಸ್ಕೊಳ್ಳಿ, ಯಾಕಂದರೆ ಕೈ ಕೂಡ ಕಲರ್ ಆಗುತ್ತೆ. ಹಾಗೆ ನೀವು ಗ್ಲೌಸ್ ಅಥವಾ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿಕೊಂಡು ನಿಮ್ಮ ಹೇರ್ಗೆ ಕಲರ್ನ ಅಪ್ಲೈ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಮತ್ತಷ್ಟು ವಿಡಿಯೋಗಳಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.